ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗು ಶಿವರಾತ್ರಿ ಹಬ್ಬದ್ದು ಲಾಗು. ಹೇಗೆಲ್ಲ ಮಾಡಿದ್ವಿ, ಯಾವ ಥರ ಆಚರಣೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಫಸ್ಟು ನಾನು ಎಲ್ಲ ಅಡುಗೆ ಎಲ್ಲ ಮಾಡಿದ್ದಿಲ್ಲ, ವಿಡಿಯೋ ಮಾಡಿಲ್ಲ, ನೈವೇದ್ಯ ಮಾಡೋದಷ್ಟೇ ಮಾಡಿದ್ದೀನಿ. ನೈವೇದ್ಯಕ್ಕೆ ನೋಡಿ ಏನೇನು ಇಟ್ಟಿದ್ದೀನಿ ಅಂದರೆ ಕಡಲೆಕಾಳು, ಉಸಳಿ, ಆಮೇಲೆ ಒಗ್ಗರಣೆ ಇಟ್ಟಿದ್ದೀನಿ, ಮತ್ತು ಹಣ್ಣು ಹಂಪ್ಲ ಎಲ್ಲ ಇಟ್ಟಿದ್ದೀನಿ, ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಗುಡಿಗೆ ಹೋಗ್ತೀನಿ. ಈಗ ನೋಡಿ ಉದ್ದಿನ ಕಡ್ಡಿ ಹಾಗೆ ಇವು ಉತ್ತರಾಣಿ ಕಡ್ಡಿ ಅಂತ ಹೇಳ್ತಾರೆ, ಇವನ್ನು ತೊಗೊಂಡು ಹೋಗಬೇಕು. ಅವು ಹಚ್ಚಬೇಕು ಅಲ್ಲಿ. ಮತ್ತು ಅರಿಶಿನ ಕುಂಕುಮ ಎಲ್ಲ ತೊಗೊಂಡಿದ್ದೀನಿ ಪೂಜೆ ಮಾಡ್ಲಿಕ್ಕಂತ. ನೋಡಿ ಎಣ್ಣೆ ಬತ್ತಿ ಎಲ್ಲ ಇಟ್ಕೊಂಡಿದ್ದೀನಿ. ಪೂಜೆಗೆ ಏನೇನು ಬೇಕು ಎಲ್ಲ ಇಟ್ಕೊಂಡಿನಿ ನೋಡಿ. ಈಗ ಗುಡಿಗೆ ಬಂದಿದ್ದಾಯಿತು. ಇದು ಲೋಕೇಶ್ವರ ಗುಡಿ ಅಂತ. ಇದು ದೊಡ್ಡದಾದ ಲಿಂಗ. ಅದೇ ಮತ್ತು ಏನಂದರೆ ಭಾಳ ಪುರಾತನದ್ದಂದ್ರೆ ಹಳೆಯ ಗುಡಿ ಅದು. ಎರಡು ಇದ್ದಾವೆ, ಲೋಕೇಶ್ವರ, ಆನೇಶ್ವರ ಅಂತ. ನಿಮಗೆ ಎರಡು ತೋರಿಸ್ತಿದ್ದೀನಿ. ಇದು ಹೊರಗಡೆದು ಎಲ್ಲ ನೋಡಿ. ಎಲ್ಲ ಬಂದು ಕೂತಿದ್ದಾರೆ ಮಂದಿ ಎಲ್ಲ. ಅಲ್ಲಿ ಜನ ಗುಡಿಗೆ ಅಂತ ಬಂದು ಕೂತಿದ್ದಾರೆ. ಇಲ್ಲಿ ಮದುವೆನೂ ಆಗ್ತಾವ, ಎಲ್ಲ ಮದುವೆನೂ ಮಾಡ್ತಾರೆ. ಜಾಗ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಮದುವೆ ಮಾಡೋಕ್ಕೂ. ನೋಡಿ ಇದು ಆನೇಶ್ವರ ಅಂತ. ಫಸ್ಟ್ ತೋರಿಸಿದ್ದು ಲೋಕೇಶ್ವರ ಅಂತ. ಇದು ಲೋಕೇಶ್ವರ. ಒಂದು ಸ್ವಲ್ಪ ಚೇಂಜಸ್ ಇದೆ ಎರಡೂ ಲಿಂಗಕ್ಕೂ. ಈ ಗುಡಿ ಸುತ್ತಮುತ್ತಲೂ 101 ಲಿಂಗ ಅವ ಅಂತ ಹೇಳ್ತಾರೆ. ಅಂದ್ರೆ ನಾನಂತೂ ನೋಡಿಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಲಿಂಗ. ನಾವು ಶಿವರಾತ್ರಿಗೋಸ್ಕರ ಹೋಗಿದ್ವಿ. ಹೋಗಿ ಬಂದಮೇಲೆಂದು ಇದು ಬಂದಮೇಲೆ ಮಾಡ್ತೀವಿ ಅಂದರೆ ಮನೆಯಲ್ಲಿ ಈ ಥರ ಬರಿತೀವಿ, ಸೂರ್ಯ ಚಂದ್ರ ಅಂತ ಬರೆದು. ನೋಡಿರಿ ಯಾವ ಥರ ಬರಿತಿದ್ದೀನಿ ಅಂತ. ಸೂರ್ಯಚಂದ್ರ ಅಂತ ಬರಿತೀವಿ. ಅದಾದಮೇಲೆ ಏನು ಮಾಡಬೇಕು, ಈ ಥರ ಒಂದು ಸಣ್ಣದು ಮಣ್ಣಿನ ಮಡಿಕೆ ತೊಗೊಳ್ತೀವಿ. ಮಡಿಕೆ ಅಂತ ಬೇರೆ ಭಾಷೆ ಅಲ್ಲ, ನಮ್ಮ ಭಾಷೆ ಏನಂತಾರೆ ಅಂದರೆ ನಾವು ಮಗಿ ಅಂತ ಹೇಳ್ತೀವಿ, ಸಣ್ಣದು. ಅದಕ್ಕೆ ಈ ಥರ ಪೂಜೆ ಮಾಡ್ತೀವಿ ನೋಡಿರಿ. ಇದೇ ಥರನೇ ಮಾಡ್ತೀವಿ, ವರ್ಷವೂ ಮಾಡ್ತೀವಿ ನಾವು ಶಿವರಾತ್ರಿ ಹಬ್ಬಕ್ಕೆ. ಇದು ಶಿವನ ಮಗಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಈ ಥರ ಪೂಜೆ ಮಾಡ್ತೀವಿ ಒಂದು ಕಡೆ ಇಟ್ಟು. ಇದು ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೇಕು. ಅದಕ್ಕೆ ಈ ಬತ್ತಿ ಕುಂಕುಮ ಅದು ಎಲ್ಲ ಹಚ್ಚಿ ರೆಡಿ ಮಾಡ್ತೀನಿ. ಫಸ್ಟು ರೆಡಿ ಮಾಡಿದ ಪೂಜೆ ಮಾಡಿದ ಮೇಲೆ ನೈವೇದ್ಯ ಇಡ್ತೀನಿ. ಮತ್ತು ದೀಪ ಹಚ್ಚಿ ಹೂವು ಇಟ್ಟು ಎಲ್ಲ ಪೂಜೆ ಮಾಡ್ತೀನಿ ನೋಡಿರಿ. ಯಾವ ಥರ ಮಾಡ್ತೀನಿ ಅಂತ ನೀವೇ ನೋಡ್ತಿರಲ್ಲ. ಈಗ ಪೂಜೆ ಮಾಡೋದಾಯಿತು. ಇದಾದಮೇಲೆ ಏನೇನು ಮಾಡ್ತೀನಿ ಅಂತ ನೀವೇ ನೋಡ್ತೀರಿ ನೋಡಿರಿ. ಈ ಥರ ಮಾಡಿದ್ದು ನೈವೇದ್ಯ ಒಂದು ಅದರ ಒಳಗೆ ಹಾಕ್ತೀನಿ ನೋಡಿ ಎಲ್ಲನೂ. ಇದು ಶಿವನ ಮಗಿ ಅಂತ ಹೇಳ್ತಾರೆ. ನಮ್ಮ ಅತ್ತೆ ಕಾಲದಿಂದಲೂ ಮಾಡ್ತಿದ್ರು, ನಾನು ಅದೇ ರೀತಿಯೇ ಮಾಡ್ತಿದ್ದೀನಿ. ಈಗ ಅದ್ರ ಮೇಲೆ ಮುಚ್ಚಬೇಕು. ಮುಚ್ಚಿ ಮೇಲೆ ಅದಕ್ಕೂ ಯಾವ ಥರ ಹೂವು ಇಟ್ರೂ ನಡೀತದೆ. ನಾನು ಎಕ್ಕಿ ಹೂವು ಇಟ್ಟಿದ್ದೀನಿ, ಶಿವನಿಗೆ ಇಷ್ಟ ಅಂಥೇಳಿ ಎಕ್ಕಿ ಹೂವು ಇಟ್ಟಿದ್ದೀನಿ ನೋಡಿ. ಈಗ ದೀಪ ಹಚ್ತೀನಿ. ಹೊಸವೇ ಅವು ಎಲ್ಲ ಹೊಸವೇ ತರಬೇಕು ವರ್ಷವೂ, ಬೇರೆ ಹಚ್ಚಿದ್ರಾಗೆ ಹಚ್ಚಂಗಿಲ್ಲ. ಈಗ ದೀಪ ಹಚ್ತೀನಿ. ಇದು ನಮ್ಮ ಮನೆ ಹತ್ರನೇ ಅಂದರೆ ಮನೆಯಲ್ಲೇ ಮಾಡಿದ್ದು. ಇದು ಹೊರಗಡೆ ಒಂದು ಕಡೆ ಜಾಗ, ಯಾವಾಗಲೂ ಇಲ್ಲೇ ಮಾಡ್ತಾರೆ, ಅದೇ ಜಾಗದಾಗೆ ನಾನು ಮಾಡ್ತೀನಿ. ಈಗ ದೀಪ ಹಚ್ತೀನಿ ನೋಡಿ ಫ್ರೆಂಡ್ಸ್. ದೀಪ ಹಚ್ಚೋದಾಯಿತು. ಅದಾದಮೇಲೆ ನೈವೇದ್ಯ ಇಡ್ತೀನಿ. ಅದನ್ನು ಸೇಮೆ ಎಲ್ಲನೂ ಎಳ್ಳುಂಡಿ ಮತ್ತು ಅದು ಕಡಲೆ ಗುಗ್ಗುರಿ, ಉಸಳಿ ಎಲ್ಲ ಇಟ್ಟಿದ್ದೀನಿ. ಮತ್ತು ಒಗ್ಗರಣೆ ಇಷ್ಟೆಲ್ಲ ಮಾಡಿದ್ದೀನಿ. ಮತ್ತು ಅಂಗೂರ, ದ್ರಾಕ್ಷಿ ಹಣ್ಣು ಮತ್ತು ಇದು ಡ್ರೈ ಫ್ರೂಟ್ಸ್ ಅಂತಾರಲ್ಲ ಅವು ಎಲ್ಲನೂ ಇಟ್ಟಿದ್ದೀನಿ. ಈಗ ಬೆಳಗ್ತೀನಿ ನೋಡಿ. ಶಿವನಿಗೆ ಬೆಳಗಬೇಕು. ಶಿವನಿಗೆ ಬೆಳಗಿದ ಮೇಲೆ ಮತ್ತು
ಅವು ಕಡ್ಡಿ ತೊಗೊಂಡು ಬೆಳಗ್ತೀವಿ. ಉತ್ತರಣಿ ಕಡ್ಡಿ ಅಂತ ಹೇಳ್ತಾರೆ. ಆ ಕಡ್ಡಿ ತೊಗೊಂಡು ಬೆಳಗಬೇಕು ನೋಡಿ. ಇಷ್ಟೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗೀತು ನೋಡಿ. ಇದಾದಮೇಲೆ ಏನು ಮಾಡ್ತೀನಿ, ಈಗ ಉತ್ತರಣಿ ಕಡ್ಡಿ ತೊಗೊಂಡು ಬೆಳಗ್ತೀನಿ. ಮೇನ್ ಅಂದರೆ ಶಿವರಾತ್ರಿಗೆ ಈ ಉತ್ತರಣಿ ಕಡ್ಡಿಯಿಂದ ಬೆಳಗಿದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹಂಗೆ ಮಾಡ್ತೀನಿ ನೋಡಿ. ನಮ್ಮ ಅತ್ತೆ ಮಾಡ್ತಿದ್ರು, ಅವ್ರಿಗೆ ನೋಡಿ ನಾನು ಅದೇ ರೀತಿಯೇ ಮಾಡ್ತೀನಿ. ಇದೆಲ್ಲ ನಮ್ಮ ಮನೆಗೆ ಆಚರಣೆಯಲ್ಲಿ ಇದೆ. ಯಾವಾಗ್ಲೂ ಇದೇ ಥರನೇ ಮಾಡ್ತೀವಿ. ಈಗ ಇಲ್ಲಿ ಬೆಳಗಿದ ಮೇಲೆ ಸೂರ್ಯಗೆ ಬೆಳಗಬೇಕು ನೋಡಿ. ಸೂರ್ಯಗೂ ಬೆಳಗ್ತಾ ಇದ್ದೀನಿ. ಈ ಥರನೇ ಸೂರ್ಯಗೆ ಬೆಳಗ್ತೀನಿ ಹೊರಗಡೆ. ಈಗ ಮನೆಯಲ್ಲಿ ಬಂದು ಮನೆಯಲ್ಲೇ ದೇವ್ರ ಕಟ್ಟೆ ಅಂತೀವಿ ನಾವು, ಜಗಲಿ ಮೇಲೇನೂ ಬೆಳಗಬೇಕು. ಎಲ್ಲ ಕಡೆಯೂ ಇದೇ ಥರನೇ ಬೆಳಗ್ತೀನಿ ನೋಡಿ. ನೋಡಿ ಈ ಹುಡುಗಿ ಎಷ್ಟು ಚೆನ್ನಾಗಿದೆ ಅಲ್ಲ. ತಿನ್ನಲಾಗು ಇದು ವಿಡಿಯೋದಾಗ ಸಿಗ್ತಾನೆ. Papa.